ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡುವ. ಲಾಕ್ ಮಾಡಿದ ಮೇಲೆ ನಾವೀಗ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಐರನ್ ನೀಡಲ್ ತಗೊಂಡಿದ್ದೇನೆ. ಒಂದು ಬ್ಯಾಕ್ ಸ್ಟಿಚ್ ಹಾಕಿ ಮುಂದೆ ಹೋಗಬೇಕು. ಹೀಗೆ ಮೇಲೆ ಹಾಕಿ ನೀಡ್ಲಿಗೆ ದಾರನ ಸುತ್ತಿ ಎಳಿಬೇಕೀಗ. ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿ ತೋರಿಸ್ತೇನೆ, ಮತ್ತು ಚಿಕ್ಕದಾಗಿ ಹಾಕಿ ತೋರಿಸ್ತೇನೆ. ಹೀಗೆ ಹಾಕಿ ನೀಡಲಿಗೆ ದಾರವನ್ನು ಸುತ್ತಿ ಒಂದು ರೌಂಡ್ ತಿರುಗಿಸಬೇಕು. ಸರಿಯಾಗಿ ಗಮನಿಸಿ. ಹೀಗೆ ಹಾಕಿ ಹೀಗೆ ತಗೊಳ್ಬೇಕು. ನಾನು ಇದು ನಿಮಗೆ ತೋರಿಸ್ಲಿಕ್ಕೆ ದೂರ ಮಾಡ್ತಾ ಇದ್ದೇನೆ. ಸೇಮ್ ನಿನ್ನೆ ಮಾಡಿದ್ವಲ್ಲ ಹಾಗೇನೆ. ಹೀಗೆ ಇಲ್ಲಿ ನೋಡಿ, ನೀವು ಮೇಲ್ಮುಖವಾಗಿದೆ. ಸೊ ಹೀಗೆ ಹಾಕಿ ನೀಡಲಿಗೆ ಥ್ರೆಡ್ನ ಸುತ್ತಿ ಹೀಗೆ ಒಂದು ರೌಂಡ್ ತಿರುಗಿಸಿದರೆ ಆಯಿತು. ನೀಡಲಿಗೆ ದಾರನ ಸುತ್ತಿ ಹೀಗೆ ಒಂದು ಸಲ ಹೀಗೆ ಮಾಡಿ ಲಾಕ್ ಮಾಡೋದು ನೋಡಿ. ಈ ಥ್ರೆಡ್ನ ಸ್ವಲ್ಪ ದೊಡ್ಡದಾಗಿ ತಗೊಂಡು ಪಕ್ಕದಲ್ಲೇ ನೀಡ್ಲ್ ಹಾಕಿ ಇದರೊಳಗೆ ಎಳ್ಕೊಂಡು ಈಗ ತೆಗೆದಿದ್ದೀವಲ್ಲ ನೀಡ್ಲ, ಅದರಿಂದ ಮೊದಲಿಗೆ ಹಾಕಿರೋದನ್ನು ಹೀಗೆ ಎಳಿಬೇಕು. ಕಲಿಯೋರಾದರೆ ಹೀಗೆ ಬರ್ತದೆ. ಸೊ ಅದು ಈಗ ಕಾಣಬಾರ್ದಂತಿದ್ದರೆ ವಾಪಸ್ ಅದರ ಹತ್ತಿರವೇ ಒಂದು ಹಾಕಿ ಒಂದು ಬ್ಯಾಕ್ ಸ್ಟಿಚ್ ತಗೊಳ್ಳಿ. ಹೀಗೆ ಹಾಕಿ ನೀಡಲಿಗೆ ಡೌನಲ್ಲಿ ಇರಬೇಕು. ಎಷ್ಟು ಈಸಿ ಇದೆ ನೋಡಿ. ಹೀಗೆ ಹಾಕಿ ನೀಡಲಿಗೆ ಥ್ರೆಡನ್ನು ಸುತ್ತಿ ಮೇಲೆ ಮಾಡಿದರೆ ಆಯಿತು. ದೂರ ಹಾಕಿ ಪ್ರಾಕ್ಟೀಸ್ ಮಾಡುವಾಗ ದೂರನೇ ಹಾಕಿ ಹೀಗೆ ಹಾಕಿ ಹೀಗೆ ಮೆಲ್ಲ ಎಳೆದು ಒಂದು ರೌಂಡ್ ಹೀಗೆ ತಿರುಗಿಸಿದರೆ ಆಯಿತು. ನೀಡ್ಲನ್ನು ಥ್ರೆಡ್ ತೊಗೊಂಡಾದ್ಮೇಲೆ ತಿರುಗಿಸ್ಲಿಕ್ಕೆ, ಅದಕ್ಕಿಂತ ಮುಂಚೆ ತಿರುಗಿಸ್ಲಿಕ್ಕೆ ಅಲ್ಲ. ಮತ್ತೊಂದು ಸಲ ನೋಡಿ ಲಾಕ್ ಮಾಡೋದು ಹೇಗೆ ಅಂತ. ಈಗ ನೋಡಿ, ನಾವು ಚಿಕ್ಕದರಲ್ಲಿ ಹಾಕಿದ್ದು ನಮಗೆ ಲಾಕ್ ಅದು ಕಾಣುವುದು. ಸೊ ಈಗ ನಾನು ಸ್ಮಾಲಲ್ಲಿ ಹಾಕಿ ತೋರಿಸ್ತೇನೆ. ಈಗ ಬಾರ್ಡರ್ ಲೈನ್ ಎಲ್ಲ ಹಾಕಲಿಕ್ಕೆ ಇರ್ತದೆ ನಮಗೆ. ಆಗ ನಾವು ಮೂರು ಸಲ ಹಾಕಲೇಬೇಕು. ಸೊ ಇದು 2 ಸಲ ಸ್ಟಿಚ್ ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ ನಿಮಗೆ.
ಇಲ್ಲಿ ಬಂದಾದಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ಇದರ ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕು. ಲಾಕ್ ಹಾಕ್ತೇನೆ ನೋಡಿ. ಈ ಥರ ತಗೊಂಡು ಇಲ್ಲೇ ಒಂದು ಚೈನ್ ಸ್ಟಿಚ್ ತಗೊಂಡು ಮತ್ತೆ ಇಲ್ಲಿಂದ ನಿಧಾನಕ್ಕೆ ಎಳಿಬೇಕು. ಒಳಗಡೆ ಎಳ್ಕೊಂಡ್ರೆ ಅದು ಒಳಗಡೆ ಝರಿ ಥ್ರೆಡ್ನಲ್ಲೇ ಈ ಶೇಪ್ಗಳನ್ನ ಮಾಡಿ ನೋಡುವ ಹೇಗೆ ಮಾಡೋದು ಅಂತ. ಥ್ರೆಡ್ ತಗೊಂಡು ಎಲ್ಲಿಂದಾದರೂ ಸ್ಟಾರ್ಟ್ ಮಾಡ್ಬೋದು. ನಾನು ನಿನ್ನೆ ಹೇಳಿದಾಗೆ ಯಾವುದೇ ಒಂದು ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಬ್ಯಾಕ್ ಸ್ಟಿಚ್ನ ಒಂದು ಹಾಕ್ಕೊಳ್ಳೇಬೇಕು. ನೀವು ಕಲಿಯುವಾಗ ಇಷ್ಟಿಷ್ಟು ಹತ್ರ ಹಾಕಬೇಕಂತ ಹೇಳುವುದಿಲ್ಲ ನಾನು. ನೀವು ದೊಡ್ಡದೇ ಹಾಕಿ, ನೋ ಪ್ರಾಬ್ಲಮ್. ಸೇಮ್ ಎಲ್ಲದಕ್ಕೂ ಸೇಮ್ ಮೆಥಡ್, ತಗೊಳ್ಳೋ ರೀತಿ ಸೇಮ್. ಹೀಗೆ ಲಾಕ್ ಮಾಡಿಕೊಳ್ಳುವ. ಬ್ಯಾಕ್ ಸ್ಟಿಚ್ ಒಂದು ಹಾಕಿ ಥ್ರೆಡ್ನ ತಗೊಂಡು ಈಗ ನಾವು ಮುಂದೆ ಹೋಗುವ. ಚೈನ್ ಸ್ಟಿಚ್ಗಳನ್ನ ಹಾಕ್ತಾ ಮುಂದೆ ಹೋಗುವ. ಇದೀಗ ನಾವು ಮೇಲೆ ಹೋಗಲಿಕ್ಕೆ ನಮಗೆ ಶೇಪ್ ಬೇಕು ಅಂತ ಸಣ್ಣ ಚೈನ್ ಸ್ಟಿಚ್ನ ತಗೊಳ್ಬೇಕು. ತಗೊಂಡಾದ್ಮೇಲೆ ಇಲ್ಲಿ ಈಗ ನಾವು ಮೇಲೆಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಇವತ್ತಿನ ಕ್ಲಾಸಲ್ಲಿ
ಚೈನ್ ಸ್ಟಿಚ್ ಝರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡಿದ್ದೇವಲ್ಲ. ನಾಳಿನ ಕ್ಲಾಸಲ್ಲಿ ನಾವು ಝರಿ ಥ್ರೆಡ್ಗೆ ಸಂಬಂಧಪಟ್ಟಂಥ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.